ಅಣ್ಣ ಒಬ್ಬ, ಅವನಲ್ಲಿ ಇಂಥ ಮೂರ್ಖತನ, ಅವನನ್ನು ಹಿಂಬಾಲಿಸುವ ಇನ್ನೂ 4 ಜನ, ಅವನು ಹೇಳಿದ್ದನ್ನೆಲ್ಲ ಕೇಳಿಕೊಂಡವರು ಮುಂದುವರಿತಾರೆ ಅಂದರೆ ಅವರಿಗೂ ಅದೇ ಮೂರ್ಖತನ. ಅದನ್ನು ಅವಳು ಮೂರ್ಖತನ ಅಂತ ಕರೆಯೋಲ್ಲ, ಹುಚ್ಚು ಅಂತ ಕರೀತಾಳೆ. ಒಬ್ಬ ಅಣ್ಣ, ಅವನಿಗೊಂದು ಹುಚ್ಚು. ನಿನ್ನ ಈ ಮೌಢ್ಯದಿಂದ, ಈ ಮೂರ್ಖತನದಿಂದ ನಮಗೆ ಬದುಕಿನ ಎಲ್ಲವೂ ಹಾಳಾಯಿತು. ನಾವು ಹೇಡಿಗಳಾಗಿ ಬದುಕಿದೆವು ಮತ್ತು ನಾವು ದುರ್ಬಲರಾಗಿ ಬದುಕಬೇಕಾಯಿತು. ಇನ್ನು ಅಜ್ಞಾತವಾಸ ಅಂತ ಬಂದಾಗ ಕೀಚಕ ಮಾಡಿದ್ದಿದೆಯಲ್ಲ, ನಿನ್ನ ಕಣ್ಣೆದುರಿಗೆ ದ್ರೌಪದಿಯನ್ನು ಅವನು ಒದ್ದ, ನನಗೆ ನೆನಪಾಗೋಲ್ವಾ ಅದು ಅಂತ ಕೇಳ್ತಾನೆ. ನೀನು ಈಗ ಸುಖದಲ್ಲಿದ್ದಿ, ಈಗ ನೀನು ದುಃಖವನ್ನು ನೆನಪಿಸಿಕೊಳ್ಬೇಕು ಅಷ್ಟೇ, ಹಳೆಯ ದುಃಖವನ್ನು. ದ್ರೋಣ ಭೀಷ್ಮರ ಜೊತೆಗೆ ಯುದ್ಧ ಮಾಡಿದ್ದೆ ನೀನು ಅವತ್ತು, ಆದರೆ ಇವತ್ತೊಂದು ಬೇರೆ ಯುದ್ಧ ನಿನಗೆ ಬಂದಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾವು ಸಂವಾದದ ಮಧ್ಯೆ ಇದ್ದೀವಿ. ಇಲ್ಲೂ ಸಂವಾದ, ಅಲ್ಲೂ ಕೂಡ ಸಂವಾದ ನಡೀತಾ ಇದೆ. ಎಲ್ಲರೂ ನಕುಲ ಸಹದೇವ ಮಾತಾಡಿದ್ದನ್ನು ಕೂಡ ಕೇಳಿದ್ವಿ. ಈಗ ದ್ರೌಪದಿ ಕೂಡ ಮಾತಾಡಿದ್ದನ್ನು ನೋಡಿದ್ವಿ. ದ್ರೌಪದಿಯ ಮಾತು ಮುಗಿದ ಸರ್, ಇನ್ನೂ ಮುಂದುವರಿಯುತ್ತೆ. ಅವನು ತಾನು ಅಂದರೆ ಸಹನಶೀಲನಾಗಿ ಮುನಿವೃತ್ತಿಯನ್ನು ಆಚರಿಸ್ತೀನಿ ಅಂತೆಲ್ಲ ಹೇಳಿದ್ನಲ್ಲ ಯುಧಿಷ್ಠಿರ. ಅದಕ್ಕೆ ಅವಳು ಹೇಳ್ತಾಳೆ, ಯಸ್ಮಿನ್ ಕ್ಷಮಾ ಚಕ್ರೋಧಶ್ಚ ದಾನಾದಾನೇ ಭಯಾಭಯೇ ನಿಗ್ರಹಾನುಗ್ರಹೋ ಚೋಭೌ ಸವೈ ಧರ್ಮ ವಿದುಚ್ಯತೆ. ಇದು ಯುಧಿಷ್ಠಿರನಿಗೆ ಅಂತಲ್ಲ, ಬಹಳ ಬೇಕಾದಂಥ ಮಾತು ಅಂತ. ಅಂದರೆ ನಮ್ಮಲ್ಲಿ ಸಜ್ಜನಿಕೆ ಅಂತ ಅಂದರೆ ಒಳ್ಳೆಯವನು ಅನ್ನೋದಕ್ಕೆ ನಾವು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತೀವಲ್ಲ. ಅವಳು ಹೇಳ್ತಾಳೆ, ಯಾರು ಧರ್ಮವಂತ ಅಂತ ಕೇಳಿದರೆ ಅವನಲ್ಲಿ ಸಹನೆಯೂ ಇರುತ್ತೆ, ಸಿಟ್ಟು ಇರುತ್ತೆ, ಮತ್ತು ಅವನಲ್ಲಿ ದಾನವೂ ಇರುತ್ತೆ, ಅದಾನವೂ ಇರುತ್ತೆ. ಅಂದರೆ ಅವನು ಕೊಡ್ತಾನೆ ಮತ್ತು ಕೊಡೋದಿಲ್ಲ ಕೂಡ, ಹಂಚಿ ಬದುಕುತ್ತಾನೆ. ಯಾರಿಗೂ ಏನನ್ನೋ ಕೊಡ್ತಾನೆ, ಇದ್ದಿದ್ದನ್ನು ಕೊಡದೇನೂ ಇರ್ತಾನೆ. ಅವನು ನಿಗ್ರಹಾನುಗ್ರಹವು, ಅವನು ಬೇರೆಯವರಿಗೆ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಅಂದರೆ ಬೇರೆಯವರಿಗೆ ಒಳಿತು ಮಾಡ್ತಾನೆ. ನಿಗ್ರಹ, ಬೇರೆಯವರನ್ನು ಶಿಕ್ಷಿಸ್ತಾನೆ ಕೂಡ. ಇದೆಲ್ಲವೂ ಈ 3 ಜೋಡಿಗಳು ಯಾರಿಗಿದೆಯೋ ಇದ್ರ ಜೊತೆಗೆ ಭಯಾಭಯೇ, ಅವನು ನಿರ್ಭಯವಾಗೂ ಇರ್ತಾನೆ ಮತ್ತು ಅವನಲ್ಲಿ ಭಯವೂ ಇರುತ್ತೆ. ಇದೆಲ್ಲ ಇರುವವನು ಧರ್ಮವಂತ ಅಂತ. ಅಂದರೆ ಒಬ್ಬ ಸಜ್ಜನ ಅಂದರೆ ಹೀಗಿರಬೇಕಾಗತ್ತೆ ಅಂತ. ಬರೀ ಸಹನೆ ತುಂಬಿಕೊಂಡಿದೆ, ಎಲ್ಲವನ್ನ ದಾನ ಕೊಡ್ತಾ ಇರ್ತಾನೆ ಅವನು, ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಇರ್ತಾನೆ, ಅವನು ಒಳ್ಳೆಯವನು ಅಂತ ಅಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಅದರ ಪಕ್ಕದಲ್ಲಿ ಇದು ಇರಬೇಕಾಗತ್ತೆ. ನನಗೆ 2 ಚಿತ್ರಗಳು ನೆನಪಿಗೆ ಬಂದು ಹೇಳ್ತಿರ್ಬೇಕಾದ್ರೆ, ಒಂದು ಕೃಷ್ಣನೇ ನೆನಪಂದ ನನಗೆ. ಕೃಷ್ಣನೇ ಈ ಥರ ಮಾಡಿದ್ದು. ಇನ್ನೊಂದು ಅದು ಯಾಕೆ ಗೊತ್ತಿಲ್ಲ ನನಗೆ, ಕಸ್ತೂರಿ ನಿವಾಸದ ರಾಜ್ಕುಮಾರ್ ಪಾತ್ರ ಕೂಡ ನೆನಪಿಗೆ ಬಂತು. ಆ ಪಾತ್ರ ಅಂದರೆ ಎಲ್ಲವನ್ನೂ ಕೊಡುವಂಥದ್ದು, ತೀರಾ ಸಜ್ಜನ, ತೀರಾ ಒಳ್ಳೆಯವನು. ಹೌದು. ಆ ಸಿನಿಮಾ ಇನ್ನೊಂದ್ಸಲ ನೋಡಬೇಕು, ತುಂಬ ದಿನ ಆಗೋಯ್ತು. ನನಗೆ ನನ್ನ ಅತ್ತೆ ಒಮ್ಮೆ ಒಂದು ಮಾತು ಹೇಳಿದ್ಲು. ಅವಳು ಸರ್ವಜ್ಞ ಸರ್ವದರ್ಶಿನಿ, ಅವಳು ಸರ್ವಜ್ಞಳವಳು, ಅವಳಿಗೆಲ್ಲ ಗೊತ್ತು. ನನ್ನ ಅತ್ತೆಗೆ ಸರ್ವದರ್ಶಿನಿ, ಅವಳಿಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಗೊತ್ತಾಗತ್ತೆ ಅಂಥವಳು ನನ್ನ ಅತ್ತೆ. ಅವಳು ಹೇಳಿದ್ಲು, ಯುಧಿಷ್ಠಿರಸ್ತ್ವಾಂ ಪಾಂಚಾಲಿ ಸುಖೇ ದಾಸ್ಯತ್ಯನುತ್ತಮೆ ಅಂತ ಹೇಳಿದ್ಲು. ನಿನ್ನನ್ನು ಯುಧಿಷ್ಠಿರ ಒಂದು ದಿನ ಸುಖವಾಗಿ ಇಡ್ತಾನೆ ಅಂತ ನನ್ನ ಅತ್ತೆ ಹೇಳಿದ್ಲು. ಅನೃತಂ ಅಬ್ರವೀತ್ ಅಂಥವಳು ಹೇಳಿದ ಮಾತು ಸುಳ್ಳಾಗೋದು ಬೇಡ ಅಂತ ಹೇಳ್ತಾಳೆ. ಹತ್ವಾ ರಾಜಸಹಸ್ರಾಣಿ ಬಹೂನ್ಯಾಶು ಪರಾಕ್ರಮಃ ತದ್ವ್ಯರ್ಥಂ ಸಂಪ್ರಯಿಷ್ಯಾಮಿ ಮೋಹತ್ತವ ಜನಾಧಿಪ. ಸಾವಿರಾರು ರಾಜರನ್ನು ಕೊಂದು ಎಂಥ ಪರಾಕ್ರಮವನ್ನು ಮೆರೆದು ನಿನ್ನ ಈ ಮೂರ್ಖತನದಿಂದಾಗಿ ಅವೆಲ್ಲವೂ ವ್ಯರ್ಥ ಆಗ್ತಾ ಇದೆ. ಅಣ್ಣ ಒಬ್ಬ, ಅವನಲ್ಲಿ ಇಂಥ ಮೂರ್ಖತನ, ಅವನನ್ನು ಹಿಂಬಾಲಿಸುವ ಇನ್ನೂ 4 ಜನ, ಅವನು ಹೇಳಿದ್ದನ್ನೆಲ್ಲ ಕೇಳಿಕೊಂಡವರು ಮುಂದುವರಿತಾರೆ ಅಂದರೆ ಅವರಿಗೂ ಅದೇ ಮೂರ್ಖತನ. ಅದನ್ನು ಅವಳು ಮೂರ್ಖತನ ಅಂತ ಕರೆಯೋಲ್ಲ, ಹುಚ್ಚು ಅಂತ ಕರೀತಾಳೆ. ಒಬ್ಬ ಅಣ್ಣ, ಅವನಿಗೊಂದು ಹುಚ್ಚು, ಅವನು ಹೇಳಿದಾಗ ಕೇಳುವ ಉಳಿದರು ಉನ್ಮಾದ ಅಂತ ಕರೀತಾಳೆ ಅವಳು. ಈ 4 ಜನ ಅವರಿಗೂ ಈ ಉನ್ಮಾದ ಇಲ್ಲದೆ ಹೋದರೆ, ಈ ಹುಚ್ಚಿಲ್ಲ ಅಂತಂದರೆ ಈ ಅಣ್ಣನನ್ನು ಅವರು ಕಟ್ಟಿ ಹಾಕಿ ಅವರ ಆಳ್ವಿಕೆ ಮಾಡಬೇಕು. ಅವರು ಅದನ್ನು ಮಾಡೋದಿಲ್ಲ ಅಂದರೆ ಅವರಿಗೂ ಹುಚ್ಚು ಅಂತಲೇ ತೀರ್ಮಾನ ಮಾಡಬೇಕು. ಹೀಗೆ ಏನಾದರೂ ಉನ್ಮಾದ ಬಂದರೆ ಅದಕ್ಕೆ ಚಿಕಿತ್ಸೆ ಇದೆ, ಚಿಕಿತ್ಸೆ ಪಡ್ಕೋಬೇಕು ಅಂತ ಹೇಳ್ತಾಳೆ. ಧೂಪೈರಂಜನ ಯೋಗೈಶ್ಚ ನಸ್ಯ ಕರ್ಮಭಿರೇವಚ ಭೇಷಜೈಸ್ಸ ಚಿಕಿತ್ಸೆ ಸ್ಯಾತ್
ಯ ಉನ್ಮಾರ್ಗೇಣ ಗಚ್ಚತಿ. ಹೀಗೆ ಹುಚ್ಚುಚ್ಚಾಗಿ ಹೋಗುವವನಿಗೆ ಧೂಪ, ಅಂಜನ, ನಸ್ಯಕರ್ಮ, ಆಯುರ್ವೇದದಲ್ಲಿ ಇದೆಯಲ್ಲ ಅದೆಲ್ಲ ನಸ್ಯಕರ್ಮ, ಇವೆಲ್ಲ ಔಷಧಗಳಿವೆ ಉನ್ಮಾದವನ್ನು ಕಡಿಮೆ ಮಾಡೋದಕ್ಕೆ. ಇದೇ ಔಷಧಗಳನ್ನೇ ಹೇಳ್ತಾರೆ, ನಸ್ಯಕರ್ಮಾದಿಗಳನ್ನು ಹೇಳ್ತಾರೆ ಆಯುರ್ವೇದದಲ್ಲಿ, ಹುಚ್ಚನ್ನು ಇಳಿಸೋದಕ್ಕೆ. ಆ ಚಿಕಿತ್ಸೆ ಮಾಡಬೇಕಾಗತ್ತೆ ಅಂತ ಹೇಳ್ತಾಳೆ ಅವಳು. ಹಾಗಾಗಿ ಇದನ್ನೆಲ್ಲ ಬಿಡು. ಪ್ರಸಾದಿ ಪೃಥಿವೀಂ ದೇವೀಂ ಪ್ರಜಾಧರ್ಮೇಣ ಪಾಲಯನ್. ಈ ಭೂದೇವಿಯನ್ನು ಪಾಲಿಸಬೇಕು ನೀನು, ಭೂಮಿಯನ್ನು ಅಂತ ಹೇಳಲ್ಲ ಅವಳು. ಅವನೇನು ಹೇಳಿದ್ದ ಅಂದರೆ ಈ ಉತ್ತರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವನಲ್ಲಿ ಒಂದು ಮಣ್ಣಿನ ತುಣುಕಿಗಾಗಿ ಇಷ್ಟು ಮಾಡಿಬಿಟ್ಟೆ ಅಂತಂದರೆ ಅವಳು ಹೇಳ್ತಾಳೆ, ಪ್ರಸಾದಿ ಪೃಥಿವೀನ್ ದೇವಿ, ಭೂದೇವಿಯನ್ನು ನೀನು ಶಾಸನ ಮಾಡು, ಪ್ರಜಾಧರ್ಮೇಣ ಪಾಲಯನ್, ಪ್ರಜೆಗಳನ್ನು ಧರ್ಮದಿಂದ ನೋಡ್ಕೊಳ್ಬೇಕು ನೀನು, ಇಂಥ ಮಾತುಗಳು ಬೇಡ. ಅಂದ್ರೆ ನೋಡೋ ರೀತಿ, ದೃಷ್ಟಿ ಅಂತ ಸೃಷ್ಟಿ ಅಂತಾರಲ್ಲ ಆ ಥರ, ಅವನೊಂಥರದ್ದು ನೋಡಿದ್ರೆ ಇವಳು ಅಂತ ಇನ್ನೊಂದು ಥರದಲ್ಲಿ ನೋಡ್ತಾ ಇದ್ದಾಳೆ. ಅಲ್ಲಿ ಮಧ್ಯದಲ್ಲಿ ಯಾರು ಹೇಳಿದ್ರಲ್ಲ, ಇದು ಪೂಜೆನೇ ಅಂತ, ಅರ್ಜುನ ಹೇಳಿದ್ನಲ್ಲ. ದ್ರೌಪದಿಯ ಮಾತು ಮುಗಿದ್ರು ಯುಧಿಷ್ಠಿರ ಮೌನಿ. ಅಂದರೆ ಅವನ ಮೌನದಲ್ಲಿ ಅರ್ಥ ಆಗ್ತಾ ಇದೆ ಅವನು ಯಾವುದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ. ಹಾಗೆ ಇದ್ದಾಗ ಮತ್ತೆ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ ಮಾತಾಡಿ ಒಂದು ಸುದೀರ್ಘವಾದ ಮಾತುಗಳಿವೆ. ಅದು ಒಂದು ರಾಜಧರ್ಮ ಯಾಕೆ ಬೇಕು ಅನ್ನೋದನ್ನು ಹೇಳುತ್ತೆ. ಅದು ನಿಜವಾಗೂ ಆಳುವವರು ಅದನ್ನು ಕೇಳಬೇಕು. ಅಂದರೆ ಅದರ ಅವಶ್ಯಕತೆ ಏನು, ಅದು ಹೆಂಗಿರಬೇಕು. ದಂಡಶಾಸ್ತಿ ಪ್ರಜಾ ಸರ್ವಾಹ ದಂಡ ಏವಾಭಿರಕ್ಷತಿ ದಂಡಸ್ಸುಪ್ತೇಶು ಜಾಗರ್ತಿ ದಂಡಂ ಧರ್ಮಂ ವಿದುರ್ಬುಧಃ ಅಂತ. ಅಂದರೆ ಆಳುವಿಕೆ ಅಂತ ಅಂದಾಗ ಒಂದು ಶಿಕ್ಷೆ ಅಂತ ಇದೆ, ಒಂದು ದಂಡ ಅಂತ, ದಂಡನೆ ಅಂತ ಇದೆ, ಶಿಕ್ಷೆ ಅಂತ ಇದೆ. ಶಿಕ್ಷೆಯಲ್ಲಿ ಅದು ಹಿಂಸೆ ಇದೆ, ಶಿಕ್ಷೆಯಲ್ಲಿ ಸಿಟ್ಟಿದೆ ಅಂತ ಅಂದುಕೊಂಡು, ನೋವಿದೆ ಅಂತ ಅಂದುಕೊಂಡು ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅದನ್ನು ಮಾಡಬಾರದು, ಆ ಬದುಕನ್ನು ಬಿಟ್ಟು ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಆ ದಂಡ ಅಂತ ಇರೋದ್ರಿಂದ ಪ್ರಜೆಗಳನ್ನು ಪಾಲಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ದಂಡಶಾಸ್ತಿ ಪ್ರಜಾ ಸರ್ವಾಹ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗೋದು ಯಾವುದರಿಂದ ಅಂದರೆ ಆ ಶಿಕ್ಷೆಯ ಒಂದು ಅಂಶ ಇರೋದರಿಂದ ಅಂತ. ಅಂದರೆ ಇಲ್ಲದೇ ಇದ್ದರೆ ಯಾರು ಏನು ಬೇಕಿದ್ರೂ ಮಾಡಿಬಿಡ್ತಾರೆ ಪ್ರಜೆಗಳನ್ನು ಅಂತ. ಈ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೇನು, ಅವ್ರು ಚೆನ್ನಾಗಿರುವಂತೆ ನೋಡ್ಕೊಳ್ಬೇಕು. ಆಗ ಅವರ ಚೆನ್ನಾಗಿರುವ ಬದುಕನ್ನು ಹಾಳು ಮಾಡುವವನೊಬ್ಬನ ಮೇಲೆ ಒಂದು ಉಗ್ರ ಕ್ರಮ ತೆಗೆದುಕೊಳ್ಬೇಕಲ್ವಾ. ಅದು ಹಿಂಸೆ ಆಗತ್ತೆ, ಅದು ಕ್ರೂರ ಕರ್ಮ ಅಂತ ಯೋಚನೆ ಮಾಡೋದಕ್ಕೆ ಹೊರಟು ಬಿಟ್ಟರೆ ಯಾರೂ ಚೆನ್ನಾಗಿ ಬದುಕೋಕ್ಕಾಗಲ್ಲ ಅಂತ. ಹಾಗಾಗಿ ಒಂದು ದೊಡ್ಡ ಸಮೂಹ ಚೆನ್ನಾಗಿ ಬದುಕಬೇಕು ಅಂತ ಅಂದಾಗ ಇಂಥದ್ದು ಅನಿವಾರ್ಯ ಅಂತ. ಈಗೇನು ನಾವು ಮಾಡಿದ್ದೇವೋ ಅದು ಅನಿವಾರ್ಯ ಅಂತ. ದಂಡ ಏವಾಭಿರಕ್ಷತಿ ಅಂತ, ರಕ್ಷಣೆ ಕೊಡೋದೇ ದಂಡ ಅಂತ. ದಂಡ ಅನ್ನೋದು ಹಿಂಸೆ ಅಲ್ಲ, ಅದು ರಕ್ಷಿಸೋದು ಅದು ಅಂತ. ದಂಡ ಸುಪ್ತೇಶು ಜಾಗರ್ತಿ, ಎಲ್ಲರೂ ಮಲಗಿದ್ದಾಗ ಎಚ್ಚರಿ ಇರೋದು ಯಾವುದು ಅಂದರೆ ದಂಡ ಅಂತ. ಅಂದರೆ ನಾವೆಲ್ಲ ಸ್ವಸ್ಥವಾಗಿ ಮಲಗಿದ್ದೀವಿ, ಅವಾಗ ಏನು ಬೇಕಿದ್ರೂ ಮಾಡ್ಬೋದಲ್ಲ, ಯಾಕೆ ಮಾಡೋಲ್ಲ ಅಂದರೆ ಶಿಕ್ಷೆಯ ಭಯದಿಂದಲೇ. ಹಾಗಾಗಿ ನಾವೆಲ್ಲ ಮಲಗಿದಾಗಲೂ ನಾವು ಮಲಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಾದದ್ದು ಯಾವುದರಿಂದ ಅಂದರೆ ದಂಡದಿಂದ ಅಂತ. ದಂಡ ಅಂದರೆ ಈ ಕನ್ನಡದ ಇದು ಅಂತ ಅರ್ಥ ಮಾಡ್ಕೋಬಾರದು. ದಂಡಂ ಧರ್ಮಂ ವಿದುರ್ಬುಧಾಹ, ಹಾಗಾಗಿ ದಂಡವನ್ನು ಧರ್ಮ ಅಂತಲೇ ಕರೀತಾರೆ ತಿಳಿದವರು ಅಂತ. ಹೀಗೆ ಹೇಳ್ತಾ ಈ ಅಪರಾಧಿಗಳನ್ನು ಶಿಕ್ಷಿಸೋದು ಅಂತ ಅನ್ನೋದು ಎಷ್ಟು ಮುಖ್ಯ ಅಂತ ಬಹಳ ಚೆನ್ನಾಗಿ ಮಾತಾಡ್ತಾನೆ. ಶಿಕ್ಷೆ, ಅಪರಾಧ ಮತ್ತು ಶಿಕ್ಷೆ ಅಂತ ಇದೆಯಲ್ಲ, ಅದಕ್ಕೆ ಬಹಳ ಪೂರಕವಾದ ಮಾತುಗಳು ಇಲ್ಲಿ ಅರ್ಜುನಲ್ಲಿ ಸಿಗುತ್ತವೆ. ಈ ಅಪರಾಧ ಮತ್ತು ಶಿಕ್ಷೆ ಅಂದರೆ ಒಂದು ನಾವೆಲ್ ಇದೆಯಲ್ಲ ಸರ್, ಇದು ಫ್ಯೋದರ್ ದೋಸ್ತೋವ್ಸ್ಕಿ ಅಂತ, ಕ್ರೈಮ್ ಅಂಡ್ ಪನಿಷ್ಮೆಂಟ್, ತುಂಬ ಫೇಮಸ್ ಇದೆ ಆ ನಾವೆಲ್. ಹೌದು, ಬಟ್ ಅದು ನಾನು ಓದಿಲ್ಲ, ಬಟ್ ನನಗೆ ಗೊತ್ತಿಲ್ಲ. ಅಪರಾಧ ಶಿಕ್ಷೆ ಅನ್ನೋದು ಬಹಳ ಚರ್ಚಿತ ವಿಷಯ. ಕರೆಕ್ಟ್. ಅದರ ಬಗ್ಗೆ ಅಂದರೆ ಅನ್ನಿಸ್ತಾ ಇರುತ್ತೆ, ಶಿಕ್ಷೆಯ ಬಗ್ಗೆ ಇನ್ನೊಂದು ಏನೇನೋ ಇರ್ತಾ ಇರುತ್ತೆ. ಉದಾಹರಣೆಗೆ ಮರಣದಂಡನೆ ಬೇಕು ಬೇಡ ಅಂತ ಚರ್ಚೆ ಇರುತ್ತೆ. ಎಷ್ಟೋ ದೇಶಗಳದನ್ನು ತೆಗೆದಿರ್ತವೆ ಅಂತ. ಇನ್ಯಾರೋ ಇನ್ನೂ ಕಷ್ಟವಾದ ಶಿಕ್ಷೆ ಕೊಡ್ತಾರೆ, ಅಷ್ಟು ಕಷ್ಟವಾದ ಶಿಕ್ಷೆ ಬೇಡ ಅಂತ ಎಲ್ಲೋ ಶುರುವಾಗುತ್ತೆ. ಹೀಗೆ ಯಾವ್ಯಾವುದೋ ಥರ ಇರುತ್ತಲ್ಲ, ಅದು ಯಾವಾಗಲೂ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಮರಣದಂಡನೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘ ಚರ್ಚೆಗಳು ನಡೀತವೆ. ಹೌದು ಹೌದು. ಅದನ್ನು ಫಾಸಿ ಹಾಕಬೇಕಾ, ಎಲೆಕ್ಟ್ರಿಕ್ ಶಾಕ್ ಕೊಡಬೇಕಾ, ಪಾಯ್ಸನ್ ಕೊಡಬೇಕಾ, ಈ ಥರ ಸುಮಾರು ಚರ್ಚೆಗಳು ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಥರ ಇದೆ. ಅಂದರೆ ಅತ್ಯಂತ ಕಡಿಮೆ ನೋವಿನಿಂದ ಸಾಯೋ ಥರ ಮಾಡಬೇಕು ಅನ್ನೋದು ಕೂಡ ಇದೆ. ಆತನಿಗೆ ಮತ್ತು ಬರೆಸಿ ಆತ ಒಂದು ಪ್ರಜ್ಞಾಹೀನನ ಸ್ಥಿತಿಯಲ್ಲಿದ್ದಾಗ ಆತ ಸಾಯೋ ಥರ ಮಾಡಬೇಕು ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು ಓದಿದೆ. ಹೌದು ಹೌದು. ಅಂದರೆ ಅವನಿಗೆ ಅದರ ಅನುಭವ ಬರದೇ ಇರೋ ಥರ ಅಂತ. ಅಂದರೆ ಇದು ಎಲ್ಲ ಕಡೆ ಎಲ್ಲಾಗೆ ಅಂತ ಒಬ್ಬ ತಪ್ಪು ಮಾಡ್ತಾನಲ್ಲ, ತಪ್ಪು ಮಾಡಿದಾಗ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಅನ್ನೋ ಅಂಶ ಇದೆಯಲ್ಲ, ಯಾವಾಗಲೂ ಚರ್ಚೆ ಆಗುತ್ತೆ. ಉದಾಹರಣೆಗೆ ಇವತ್ತು ಚರ್ಚೆ ಆಗ್ತಾ ಇದೆ ಈಗ ಬೆಂಗಳೂರಲ್ಲಿ. ಏನಂದರೆ ಈಗ ಪಾದಚಾರಿ ಮಾರ್ಗಗಳನ್ನು ಏನು ಕೃಷ್ಣ ಬೈರೇಗೌಡರು ಭಾಳ ಗಟ್ಟಿ ನಿಲುವು ತಗೊಂಡು ಹೊರಟಿದ್ದಾರೆ, ಅದರ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಅವರು ನಿರ್ಗತಿಕರಾಗ್ಬಿಟ್ರು, ಅವರು ಕಷ್ಟಪಟ್ಟಿದ್ರು, ಅವ್ರು ಸಾಲ ಮಾಡ್ಕೊಂಡಿದ್ರು, ಅವ್ರದ್ದೆಲ್ಲ ನೀವು ಇದು ಮಾಡಿಬಿಟ್ರಿ ಅಂತೆಲ್ಲ ಬರ್ತಾ ಹೋಗುತ್ತೆ.
ಸರಿ, ಯಾರೋ ಕಷ್ಟದಲ್ಲಿದ್ದಾರೆ ಬಡವರು, ಅವ್ರು ನಾಳೆ ಬೆಳಗ್ಗೆ ಏನು ಅಂತಿದೆ ಅನ್ನೋದು ಒಂದು ಕಡೆ ಒಪ್ಕೊಳ್ಳೋಣ. ಆದರೆ ಅದರ ಅರ್ಥ ನೀವು ಯಾವುದನ್ನು ಬೇಕಿದ್ರೂ ಆಕ್ರಮಿಸಬಹುದು ಅಂತ ಒಂದು ತೀರ್ಮಾನವನ್ನು ಬಿಟ್ಟು ಬಿಟ್ಟರೆ ನಾಳೆ ಏನಾಗುತ್ತೆ ವ್ಯವಸ್ಥೆ ಅಂತ ಒಂದು ನೋಡೋದಿರತ್ತಲ್ಲ. ಇದು ಚರ್ಚೆ ಆಗುತ್ತೆ. ಈಗ ನಾನು ಹೇಳೋದು ಈ ಸರಿ ತಪ್ಪು ಎರಡೂ ಚರ್ಚೆ ಆಗುತ್ತೆ ಈಗ. ಅವ್ರ ಪರವಾಗೂ ಒಂದಿಷ್ಟು ಜನ ಮಾತಾಡೋರಿದ್ದಾರೆ, ಇಲ್ಲ ಇವ್ರು ಮಾಡಿರೋ ಸರಿ ಅಂತಲೂ ಮಾಡಿರೋರಿದ್ದಾರೆ. ಆದರೆ ಈ ದಂಡ ಅಂತ ಬಂದು ಕೂಡಲೇ ಶಿಕ್ಷೆ, ಎಲ್ಲವೂ ಶಿಕ್ಷೆ, ಇದನ್ನು ಅಂದರೆ ಜೈಲಿಗೆ ಹಾಕೋದೇ ಶಿಕ್ಷೆ ಅಂತಲ್ಲ, ನಿಯಮನ ಮಾಡೋದು ಅಂತ ಬಂದು ಕೂಡಲೇ ಅದು ಯಾರಿಗೋ ನೋವು ಕೊಡುತ್ತೆ. ನೀವು ಅದನ್ನು ಸೇರಿಸಿದ್ರಿ ನೋವು ಅಂತ ಅನ್ನೋದನ್ನು, ಅಲ್ಲಿ ನೋವಿದೆ, ನಷ್ಟ ಇದೆ. ಯಾರಿಗೋ ಒಬ್ಬನಿಗೆ ಶಿಕ್ಷೆ ಆಯಿತು ಅಂದರೆ ಅವನಿಗೆ ನೋವು, ನಷ್ಟ, ಕಷ್ಟ ಇದಿಷ್ಟು ಇದ್ದೇ ಇರುತ್ತೆ. ಆದರೆ ಅದನ್ನೇ ತೆಗೆದು ಬಿಟ್ಟರೆ ವ್ಯವಸ್ಥೆಯಿಂದ ಇಡೀ ವ್ಯವಸ್ಥೆ ಅಲ್ಲೋಲಕಲ್ಲ ಆಗಿಬಿಡುತ್ತೆ. ಯಾರೂ ಚೆನ್ನಾಗಿರೋಕ್ಕಾಗಲ್ಲ ಆವಾಗ. ಹಾಗಾಗಿ ಕಷ್ಟದಲ್ಲಿರುವವರಿಗೆ ಏನು ನೆರವು ಬೇಕು ಅನ್ನೋದು ಬೇರೆ ವಿಷಯ. ಕರೆಕ್ಟ್ ಅಲ್ವಾ? ಫುಟ್ಪಾತಲ್ಲಿ ಅಂಗಡಿ ಹಾಕೋದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಅರ್ಥ ಅಲ್ಲ ಅಂತ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋದು ಬೇರೆ ತರಹದ ಕರ್ತವ್ಯಗಳಾಗತ್ತೆ ಸರ್ಕಾರದ್ದು. ಹಾಗಾಗಿ ಈ ಅಂಶಗಳು, ಅಂದರೆ ಸಣ್ಣ ಈ ಅಂಶಗಳಿಂದ ಹಿಡಿದು ಸದಾಕಾಲ ಚರ್ಚಾರ್ಹವಾದದ್ದೇ. ಅಂದರೆ ಈಗ ಇದು ಯುಧಿಷ್ಠಿರನಲ್ಲೂ ಬಂದಿದೆ ಅದು ಅಂತ. ಹೀಗೆ ಮಾಡಬಾರ್ದಾಗಿತ್ತು ನಾವು ಅಂತ, ಹೀಗೆ ಯುದ್ಧ ಮಾಡಬಾರ್ದಾಗಿತ್ತು ಅಂತ ಯುಧಿಷ್ಠಿರ ಹೇಳುವಾಗ ಬರುವ ಪ್ರಶ್ನೆ ಅಪರಾಧಿಗಳನ್ನು ಶಿಕ್ಷಿಸಬೇಕಾ ಬೇಡವಾ ಅನ್ನೋಲ್ಲಿಗೆ ಬಂದು ನಿಲ್ಲತ್ತೆ. ಅರ್ಜುನ ತಂದು ನಿಲ್ಲಿಸಿದ್ದು ಅಲ್ಲಿಗೆ ಅದನ್ನು. ಇದು ಕೃಷ್ಣನ ಮತ ಕೂಡ ಅಂತ. ಈಗ ಕೃಷ್ಣನಿಗೆ ಯಾಕೆ ಯುದ್ಧ ಆಗಬೇಕು? ಇವರು ಪಾಂಡವರು ನನ್ನ ಕಡೆಯವರು, ಇವರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರನ್ನ ಕೊಂದುಬಿಡ್ತೀನಿ ಅಂತ ಅಲ್ವಲ್ಲ. ಅಪರಾಧಕ್ಕೆ ಶಿಕ್ಷೆ ಅಂತ ಹೊರಟಾಗ ಅರ್ಜುನ ಅಲ್ಲಿಗೆ ತಂದು ನಿಲ್ಲಿಸಿದ್ದಾನೆ ಅದನ್ನು. ಅಂದರೆ ಈ ಯುದ್ಧ ನಡೆದಿದ್ದು ಅಪರಾಧ ಮಾಡಿದವರನ್ನು ಶಿಕ್ಷಿಸಬೇಕು ಅಂತ. ಆತ ತಾಯಿ ವದಾರಣ ಅಲ್ಲೂ ಬಂತದ್ದು ಮಾತು. ಗೀತೆಯಲ್ಲೂ ಕೃಷ್ಣ ಅದನ್ನು ಹೇಳ್ದ, ಅವರನ್ನು ಕೊಲ್ಲಬೇಕಾಗಿರೋದು ಅನಿವಾರ್ಯ, ಕೊಲ್ಲಲೇಬೇಕು ಅಂತ. ಆದ್ದರಿಂದಾಗಿ ನೀನು ನ್ಯಾಯಾಧೀಶನ ಜಾಗದಲ್ಲಿದ್ದು ಶಿಕ್ಷೆ ಕೊಟ್ಟಿ ಅಂತ ಯುಧಿಷ್ಠಿರನಿಗೆ ಅವನು ಹೇಳ್ತಾ ಇರೋದು. ಅಲ್ಲಿ ಯಾರೂ ಇರ್ಬೋದು ಎದುರಿನಲ್ಲಿ. ನೀನು ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾಗ ಎದುರಿಗೆ ಬಂದವನು ಮಗನೋ, ಗಂಡನೋ, ಹೆಂಡತಿಯೋ, ತಂದೆಯೋ, ಸಹೋದರನೋ, ಉಪಕಾರ ಮಾಡಿದವನೋ ಏನೂ ಆಗ್ಬೋದಲ್ವಾ? ನೀನು ನ್ಯಾಯಾಧೀಶನ ಜಾಗದಲ್ಲಿದ್ದಾಗ ನ್ಯಾಯ ಕೊಡೋದು ಮಾತ್ರ ಮುಖ್ಯ ನಿನಗೆ, ಇದು ಯಾವುದೂ ಅಲ್ಲ ಅಂತ. ಹಾಗಾಗಿ ಇಲ್ಲಿ ಶೋಕಪಡುವ ಅಂಶ ಏನಿದೆ ಅಂತ ಅರ್ಜುನನ ಪ್ರಶ್ನೆ ಈಗ ಇರುವಂಥದ್ದು. ಅರ್ಜುನ ಅದರ ಬಗ್ಗೆ ಎಲ್ಲ ಮಾತನಾಡಿದವನು. ಅವನು ಸಾವು ಅಂದರೆ ಏನು, ಸಂಹಾರ ಅಂದರೆ ಏನು ಅನ್ನುವ ಚಿಂತನೆಯನ್ನು ಯುಧಿಷ್ಠಿರನ ಮುಂದೆ ಮಂಡಿಸ್ತಾನೆ. ಅವನು ಆತ್ಮನನ್ನು ಕೊಲ್ಲೋದಕ್ಕಾಗೋಲ್ಲ ಅನ್ನುವ ವಿಷಯವನ್ನು ಹೇಳ್ತಾನೆ. ಕೃಷ್ಣನ ಅವತಾರ ಇಲ್ಲಿ. ಅಂದರೆ ಇವನಿಗೂ ಬಂದ ಸಂಶಯ ಆವಾಗ ನಿವಾರಣೆ ಆಗಿದೆಯಲ್ಲ, ಅದನ್ನು ಹೇಳ್ತಾನೆ. ನೀನು ಕೊಂದೆ ಅಂತ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೀನು ಯಾರನ್ನು ಕೊಂದಿರ್ತೀಯ? ದೇಹವನ್ನು ಕೊಂದಿದ್ದಷ್ಟೇ, ಆತ್ಮವನ್ನು ಕೊಲ್ಲೋದಕ್ಕಾಗಲ್ಲ. ಹಾಗಾಗಿ ನೀನು ಯಾರನ್ನು ಕೊಂದಿಲ್ಲ ಅಂತ ಹೇಳಿ ನಿಲ್ಲಿಸ್ತಾನೆ ಅರ್ಜುನ. ಅಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಯುಧಿಷ್ಠಿರನದ್ದು ಅದೇ ಮೌನ. ಈಗ ಭೀಮ ಮಾತಾಡ್ತಾನೆ. ಅರ್ಜುನಸ್ಯ ವಚಶ್ರುತ್ವ ಭೀಮಸೇನೋತ್ಯಮರ್ಷಣಃ ಧೈರ್ಯಮಾಸ್ಥಾಯ ತೇಜಸ್ವಿ ಜ್ಯೇಷ್ಠಂ ಭ್ರಾತರಮಬ್ರವೀತ್. ಅಸಹನಶೀಲ ಅಂತ ಭೀಮ. ಅವನು ಯಾವುದನ್ನು ಹೀಗೆ ಸಹಿಸ್ಕೊಂಡೆಲ್ಲ ಕೂತ್ಕೊಳ್ಳೋ ಅಭ್ಯಾಸ ಇಲ್ವಲ್ಲ ಅವನಿಗೆ. ಆದರೆ ಅವನು ಬಹಳ ಕಾಲದಿಂದ ಸಹಿಸಿಕೊಂಡ ಮಾತನ್ನು ಈಗ ಧೈರ್ಯಮಾಸ್ಥಾಯ, ಈಗ ಧೈರ್ಯವನ್ನು ತುಂಬಿಕೊಂಡು ಮಾತಾಡದ ಭೀಮ ಅಂತ. ರಾಜನ್ ವಿದಿತ ಧರ್ಮೋಸಿ ನತೇಸ್ತ್ಯ ವಿದಿತಂ ಭುವಿ. ನಿನಗೆಲ್ಲವೂ ಗೊತ್ತು, ನಿನಗೆ ಗೊತ್ತಿಲ್ಲದ್ದು ಅಂತ ಒಂದೇನೂ ಇಲ್ಲ. ಧರ್ಮಾಧರ್ಮಗಳು, ನ್ಯಾಯ ಎಲ್ಲವೂ ನಿನಗೆ ಗೊತ್ತಿದೆ. ಆದರೆ ನಿನಗೆ ಹೇಳಬೇಕಾದ್ದೊಂದು ಮಾತು, ಅದನ್ನು ನೀನು ಇಷ್ಟೆಲ್ಲ ಗೊತ್ತಿದ್ದವನು ಮಾಡಿದ್ದದು, ಅದನ್ನು ಇಷ್ಟು ದಿನ ಹೇಳದೆ ಉಳಿದಿದ್ದೆ, ಈಗ ಹೇಳ್ತೀನಿ. ನವಕ್ಷ್ಯಾಮಿ ಇತ್ಯೇವಂ ಮೇ ಮನಸ್ಸಿ ಸ್ಥಿತಂ. ನನಗೆ ಎಂದಿನಿಂದಲೋ ಅದನ್ನು ಹೇಳಬೇಕು ಅಂತಿದ್ರು, ನಾನು ಹೇಳಬಾರದು ಅಂತ ನಾನೇ ಅಂದುಕೊಂಡು ಸುಮ್ಮನಿದ್ದೆ. ಇದನ್ನು ಹೇಳಬಾರದು ಅನ್ನೋದೇ ನಿರ್ಣಯ ಆಗಿತ್ತು. ಆದರೆ ಅತಿ ದುಃಖತ್ತು ವಕ್ಷ್ಯಾಮಿ. ಈಗ ನನಗೆ ಬಹಳ ದುಃಖ ಆಗಿದೆ ನಿನ್ನ ಈ ನಿಲುವಿನಿಂದ. ತನ್ನಿಬೋದ ಜನಾಧಿಪ. ಈಗ ಅದನ್ನು ಹೇಳ್ತೀನಿ ನಾನು, ನೀನು ಕೇಳಬೇಕು ಅನಿವಾರ್ಯ. ಏನು ಅಂದರೆ ಭವತಸ್ತು ಪ್ರಮೋಹೇನ ಸರ್ವಂ ಸಂಶಯಿತಂ ಕೃತಂ ವಿಕ್ಲವತ್ವಂಚನ ಪ್ರಾಪ್ತಂ ಅಬಲತ್ವಂ ತಥೈವಚ. ನಿನ್ನ ಈ ಮೌಢ್ಯದಿಂದ, ಈ ಮೂರ್ಖತನದಿಂದ ನಮಗೆ ಬದುಕಿನ ಎಲ್ಲವೂ ಹಾಳಾಯಿತು. ನಾವು ಹೇಡಿಗಳಾಗಿ ಬದುಕಿದೆವು ಮತ್ತು ನಾವು ದುರ್ಬಲರಾಗಿ ಬದುಕಬೇಕಾಯಿತು ಅಂತ ಹೇಳ್ತಾನೆ. ಕಥಂ ಹಿ ರಾಜಾಲೋಕಸ್ಯ ಸರ್ವಶಾಸ್ತ್ರ ವಿಶಾರದ ಮೋಹ ಮಾಪದ್ಯತೆ ದೈನ್ಯಾದ್ಯಥಾ ಕುಪುರುಷಸ್ತಥ. ನನಗೆ ಅರ್ಥ ಆಗದೆ ಇರೋ ವಿಷಯ ಏನು ಅಂದರೆ, ಇಡೀ ಭೂಮಂಡಲದ ದೊರೆ ನೀನು ಇವತ್ತು. ಈಗ
ನಿನಗೆ ಗೊತ್ತಿಲ್ಲದ್ದಿಲ್ಲ, ಎಲ್ಲ ವಿದ್ಯೆಗಳು ಗೊತ್ತು ನಿನಗೆ, ಎಲ್ಲ ಶಾಸ್ತ್ರಗಳು ಗೊತ್ತು. ನಿನ್ನವನಿಗೂ ಇಂಥ ಒಂದು ಮೌಢ್ಯ ಬರುತ್ತಲ್ಲ, ನಿನ್ನಂಥವನಿಗೂ ಇಂಥ ಒಂದು ದೈನ್ಯ ಬರುತ್ತಲ್ಲ, ನನಗಿದು ಯಾಕೆ ಬರುತ್ತೆ ಅಂತಲೇ ಅರ್ಥ ಆಗೋಲ್ಲ ಅಂತ ಹೇಳ್ತಾನೆ. ಭೀಮ ಹೇಳ್ತಾನೆ, ಕಶ್ಚಿತ್ ಸುಖೇ ವರ್ತಮಾನ ದುಃಖಸ್ಯ ಸ್ಮರ್ತುಮಿಚ್ಛತಿ, ಕಶ್ಚಿತ್ ದುಃಖೇ ವರ್ತಮಾನ ಸುಖಸ್ಯ ಸ್ಮರ್ತುಮಿಚ್ಛತಿ. ಲೋಕದಲ್ಲಿ ಒಂದು ಸ್ವಭಾವ ಇದೆ ಜನರಿಗೆ, ಏನು ಅಂತ ಅಂದರೆ ಅವರು ಸುಖವಾಗಿದ್ದಾಗ ಹಿಂದಿನ ದುಃಖವನ್ನು ನೆನಪಿಸಿಕೊಳ್ತಾರೆ. ಅವರು ದುಃಖದಲ್ಲಿದ್ದಾಗ ಅವರು ಹಿಂದಿನ ಸುಖವನ್ನು ನೆನಪಿಸಿಕೊಳ್ಳುತ್ತಾರೆ. ಈಗ ಯಾವ ಬದುಕ್ತಾ ಇರ್ತಾರೋ ಅದ್ರ ಹಿಂದೆ ಅದಕ್ಕೆ ವಿರುದ್ಧವಾದ್ದೊಂದು ಇರುತ್ತೆ, ಅದನ್ನು ನೆನಪಿಸಿಕೊಳ್ತಾರೆ. ನೀನು ಈಗ ಸುಖದಲ್ಲಿದ್ದಿ, ಈಗ ನೀನು ದುಃಖವನ್ನು ನೆನಪಿಸಿಕೊಳ್ಳಬೇಕು ಅಷ್ಟೇ. ಹಳೆಯ ದುಃಖವನ್ನು, ಹಿಂದೆ ನಡೆದ ದುಃಖವನ್ನು ನೆನಪಿಸಿಕೊಳ್ಳಬೇಕು. ಈಗ ದುಃಖ ಪಡೋದೇನೂ ಇಲ್ಲ. ಹಳೆಯ ದುಃಖವನ್ನು ಯಾಕೆ ನೆನಪಿಸಿಕೊಳ್ಳಬೇಕು ಅಂದರೆ ಅದು ಈಗ ಸುಖ ಕೊಡುತ್ತೆ ಅಂತ. ಹಿಂದಿನದ್ದೆಲ್ಲ ನೆನಪು ಮಾಡ್ಕೋ. ಇವರನ್ನು ಕೊಂದೆ ಅಂತ ಅಳ್ತಾ ಇರೋದಲ್ಲ, ಅದರ ಹಿಂದೆ ನಡೆದಿದ್ದನ್ನು ನೆನಪು ಮಾಡ್ಕೋ, ಬದುಕಿಡೀ ಆದ ಕಷ್ಟಗಳನ್ನು ಅಂತ. ಸತ್ವನ್ನ ದುಃಖಿ ದುಃಖಸ್ಯ ನ ಸುಖೀಚ ಸುಖಸ್ಯ ಚ, ಅದನ್ನು ಹೇಳ್ತಾ ಹೋಗ್ತಾನೆ ಅವನು. ದೃಷ್ಟ್ವಾ ಸಭಾಗತಾಂ ಕೃಷ್ಣಾಂ ಏಕವಸ್ತ್ರಾಂ ರಜಸ್ವಲಾಂ ಮಿಷತಾಂ ಪಾಂಡುಪುತ್ರಾಣಾಂ ನತಸ್ಯ ಸ್ಮರ್ತುಮರ್ಹಸಿ. ತುಂಬಿದ ಸಭೆಯಲ್ಲಿ ನಾವೆಲ್ಲರೂ ಇರುವಾಗ, ನಾವು 5 ಜನ ಇರುವಾಗ ನಮ್ಮ ಕಣ್ಣೆದುರಿಗೆ ರಜಸ್ವಲೆಯಾಗಿದ್ದ, ಏಕವಸ್ತ್ರಧಾರಿಣಿಯಾಗಿದ್ದ ದ್ರೌಪದಿಯನ್ನು ಎಳೆದುಕೊಂಡು ಬರಲಾಯಿತು ಮತ್ತು ವಸ್ತ್ರಾಪಹರಣದ ಪ್ರಯತ್ನ ನಡೆಯಿತು. ನಿನಗೆ ನೆನಪಾಗಬೇಕಾಗಿರೋದು ಅದು. ಈಗ ಪ್ರವ್ರಾಜನಂಚ ನಗರಾದ್ ಅಜಿನೈಶ್ಚ ನಿವಾಸನಂ ಮಹಾರಣ್ಯ ನಿವಾಸಶ್ಚ ನತಸ್ಯ ಸ್ಮರ್ತುಮರ್ಹಸಿ. ಕಾಡಿಗೆ ಕಳಿಸಿದ್ರು ನಮ್ಮನ್ನು, ಎಲ್ಲವನ್ನ ಬಿಟ್ಟು ರಾಜ್ಯಭ್ರಷ್ಟರನ್ನಾಗಿ ಕಳಿಸಿದ್ರು. ದಟ್ಟವಾದ ಅರಣ್ಯದಲ್ಲಿ ಬದುಕಬೇಕಾಗಿ ಬಂತು. ಅದು ನೆನಪಾಗೋಲ್ವ ನಿನಗೆ ಅಂತ ಕೇಳ್ತಾ, ಅದು ನೆನಪು ಮಾಡ್ಕೋ ಈಗ ಅಂತ. ಜಟಾಸುರಾತ್ ಪರಿಕ್ಲೇಶಂ ಚಿತ್ರಸೇನೇನ ಚಾಹವಂ ಸೈಂಧವಾಚ್ಯ ಪರಿಕ್ಲೇಶಂ ಕಥಂ ವಿಸ್ಮೃತವಾನಸಿ. ಜಟಾಸುರ ಹೊತ್ಕೊಂಡು ಹೊರಟ್ಬಿಟ್ಟಿದ್ನಲ್ಲ ಇವರನ್ನೆಲ್ಲ, ಅವನಿಂದ ಆದ ಕಷ್ಟ ಅದನ್ನು ನೆನಪು ಮಾಡ್ಕೊಳ್ಳಲ್ವಲ್ಲ ನೀನು. ಚಿತ್ರಸೇನ ಜೊತೆಗೆ ಯುದ್ಧ ಮಾಡಬೇಕಾಗಿ ಬಂತಲ್ಲ ಕಾಡಲ್ಲಿ, ನಮಗೆ ಚಿತ್ರಸೇನ ಗಂಧರ್ವನ ಜೊತೆಗೆ ದುರ್ಯೋಧನನ ಇದಾದಾಗ ಅದನ್ನು ನೆನಪು ಮಾಡ್ಕೊಳ್ಬೇಕಲ್ವ ನೀನು. ಇನ್ನು ಜಯದ್ರಥ ಎಂಥ ಕಷ್ಟ ತಂದಾಕಿದ್ದ ದ್ರೌಪದಿಯನ್ನು ಅಪಹರಣ ಮಾಡಿ, ಹೇಗೆ ಮರ್ತೋಯ್ತು ನಿನಗದು ಈ ಹೊತ್ತಿನಲ್ಲಿ ಅಂತ ಕೇಳ್ತಾನೆ. ಪುನರಜ್ಞಾತ ಚರ್ಯಾಯಾಮ್ ಕೀಚಕೇನ ಪದಾವಧಂ. ಇನ್ನು ಅಜ್ಞಾತವಾಸ ಅಂತ ಬಂದಾಗ ಕೀಚಕ ಮಾಡಿದ್ದಿದೆಯಲ್ಲ, ನಿನ್ನ ಕಣ್ಣೆದುರಿಗೆ ದ್ರೌಪದಿಯನ್ನು ಅವನು ಒದ್ದ, ನನಗೆ ನೆನಪಾಗೋಲ್ವಾ ಅದು ಅಂತ ಕೇಳ್ತಾನೆ. ಅದನ್ನು ನೆನಪು ಮಾಡ್ಕೋ, ಅವನನ್ನು ವಧಿಸಿದ್ವಿ ನಾವು ಆಮೇಲೆ, ಅದು ನೆನಪು ಮಾಡ್ಕೋ. ಎಚ್ಚತೆ ದ್ರೋಣ ಭೀಷ್ಮಾಭ್ಯಾಂ ಯುದ್ಧಮಾಸೀದರಿಂದಮ ಮನಸೈಕೇನತೆ ಯುದ್ಧಮಿದಂ ಘೋರಮುಪಸ್ಥಿತಂ. ದ್ರೋಣ ಭೀಷ್ಮರ ಜೊತೆಗೆ ಯುದ್ಧ ಮಾಡಿದ್ದೆ ನೀನು ಅವತ್ತು, ಆದರೆ ಇವತ್ತೊಂದು ಬೇರೆ ಯುದ್ಧ ನಿನಗೆ ಬಂದಿದೆ, ಆ ಯುದ್ಧ ಗೆದ್ದೆ, ಈಗಿನ ಯುದ್ಧ ಕಷ್ಟ ಇದೆ ನಿನಗೆ ಅಂತ ಅನಿಸುತ್ತೆ ಅಂತಂದರೆ ಅವನ ಒಳಗಿನ ಯುದ್ಧದ ಬಗ್ಗೆ ಹೇಳ್ತಾನೆ. ಇದು ಯಾವ ಯುದ್ಧ ಈಗ ನಿನಗೆ ಎದುರಾಗಿರೋದು ಅಂದರೆ, ಯತ್ರ ನಾಸ್ತಿ ಶರೈಃ ಕಾರ್ಯಂ. ಈಗ ನಡೀತಾ ಇರುವ ಯುದ್ಧ ಇದೆಯಲ್ಲ, ಇದರಲ್ಲಿ ಆಯುಧಗಳಿಂದ ಏನೂ ಪ್ರಯೋಜನ ಇಲ್ಲ, ಆಯುಧಗಳನ್ನು ಬಳಸೋಕೆ ಬರೋದಿಲ್ಲ. ನ ಮಿತ್ರಯರ್ನ ಚ ಬಂಧುಬಿಹಿ. ಯುದ್ಧಕ್ಕೆ ಹೊರಟಿದ್ದೀನಿ ಬೆಂಬಲಕ್ಕೆ ಬನ್ನಿ ಅಂತ ಮಿತ್ರರನ್ನೋ ಬಂಧುಗಳನ್ನೋ ಸಹೋದರರನ್ನೋ ಕರೆಯೋಕೆ ಬರೋಲ್ಲ, ಯಾರೂ ಸಹಾಯ ಮಾಡೋಕ್ಕಾಗಲ್ಲ. ಆತ್ಮನೈಕೇನ ಯೋದ್ಧವ್ಯಂ. ತಾನೇ ತನ್ನೊಡನೆ ಯುದ್ಧ ಮಾಡಬೇಕು. ತತ್ತೇ ಯುದ್ಧ ಉಪಸ್ಥಿತಂ ಅಂತ ಯುದ್ಧ ನಿನ್ನ ಮುಂದಿದೆ ಅಂತ. ತಸ್ಮಿನ್ ಅನಿರ್ಜಿತೇ ಯುದ್ಧೇ ಪ್ರಾಣಾನ್ಯದಿಹ ಮೋಕ್ಷಸೆ. ಹಾಗಾಗಿ ನೀನೀಗ ತಸ್ಮಾದದ್ಯೈವ ಗಂತವ್ಯಂ ಯುದ್ಧಸ್ಯ ಭರತರ್ಷಭ. ನಿನ್ನೊಳಗೇನೋ ಒಂದು ಯುದ್ಧ ಮಾಡಿಬಿಡು ನೀನು, ಅದರಲ್ಲಿ ಗೆಲ್ಲು. ಅದರಲ್ಲಿ ಗೆದ್ದರೆ ಕೃತಕೃತ್ಯೋ ಭವಿಷ್ಯಸಿ. ನೀನೇನು ಮಾಡಬೇಕೋ ಅದನ್ನು ಮಾಡುವಂತೆ ಆಗತ್ತೆ. ಆ ಯುದ್ಧದಲ್ಲಿ ಗೆದ್ದು ಪಿತೃಪೈತಾಮಹೇ ವೃತ್ತೆ ಶಾಧಿರಾಜ್ಯಂ ಯಥೋಚಿತಂ. ಇದಾದ ಮೇಲೆ ಅಜ್ಜ ಮುತ್ತಜ್ಜಂದರ ಕಾಲದಿಂದ ಬಂದ ರಾಜ್ಯವನ್ನು ಆಳು ಆ ಯುದ್ಧದಲ್ಲಿ ಗೆದ್ದು. ಈಗಿನ ಹೊತ್ತು ಹೇಗಿದೆ ಅಂದರೆ, ದಿಷ್ಟ್ಯಾ ದುರ್ಯೋಧನ ಪಾಪೋ ನಿಹತ ಸಾನುಗೋ ಯುಧಿ. ದುರ್ಯೋಧನ ಅವನ ಎಲ್ಲ ಸಹಕಾರಿಗಳೊಂದಿಗೆ ಕೊಂದಾಗಿದೆ, ಅವನನ್ನು ಕೊಂದು ಮುಗಿದಿದೆ. ದ್ರೌಪದ್ಯಾ ಕೇಶಪಕ್ಷಸ್ಯ ದಿಷ್ಟ್ಯಾತ್ವಂ ಪದವೀಂ ಗತಃ. ದ್ರೌಪದಿಯ ಮುಡಿಕಟ್ಟಿಯೂ ಆಗಿದೆ. ಇನ್ನು ನಿನಗೆ ಸಿಂಹಾಸನವೂ ಸಿಕ್ಕಿದೆ. ಅಂತಹ ಅದೃಷ್ಟದ ಹೊತ್ತಿನಲ್ಲಿದ್ದೇವೆ ನಾವು. ಹಾಗಾಗಿ ನೀನು ಈ ಕಾಡಿಗೆ ಹೋಗುವ ಯೋಚನೆಯನ್ನೆಲ್ಲ ಬಿಡು, ನೀನು ಅಶ್ವಮೇಧ ಯಾಗ ಮಾಡು.
ಅಂದರೆ ನೀನು ಕಾಡಿಗೆ ಹೋಗಿ ಏನನ್ನು ಮಾಡೋಕೆ ಹೊರಟಿದ್ದೀವಿ, ಅದಕ್ಕಿಂತ ಬಹಳ ದೊಡ್ಡ ಧರ್ಮದ ಕಾರ್ಯ ಅಶ್ವಮೇಧ ಯಾಗ ಮಾಡು. ವಯಂತೆ ಕಿಂಕರ ಪಾರ್ಥ, ನಾವು ನಿನ್ನ ಕಿಂಕರರಾಗಿರ್ತೀವಿ, ಸೇವಕರಾಗಿ ಅದಕ್ಕಾಗಿ ದುಡಿತೀವಿ. ವಾಸುದೇವಶ್ಚ ವೀರ್ಯವಾನ್, ನೀನು ಅಶ್ವಮೇಧ ಯಾಗ ಮಾಡ್ತೀವಿ ಅಂದರೆ ಕೃಷ್ಣ ಕೂಡ ನಿನ್ನ ಕಿಂಕರನಾಗಿರ್ತಾನೆ, ಅದಕ್ಕೆ ಮನಸ್ಸು ಮಾಡು ಅಂತ ಭೀಮ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಯುಧಿಷ್ಠಿರ ಏನು ಹೇಳ್ದ, ಏನಾಯಿತು ಅನ್ನೋದನ್ನು ಮುಂದೆ ಗಮನಿಸ್ಬೋದು. ಎಸ್, ಸೊ ಅಂದರೆ ಅವನು ಒಪ್ಕೊಂಡ ಇಲ್ವಾ ಅನ್ನೋದು ಪ್ರಶ್ನೆ. ಓಕೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಈ ಸಂವಾದಗಳೇ ಮಹಾಭಾರತದ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ಗಳು. ಎಷ್ಟೊಂದು ವಿಚಾರಗಳು ಯಾವುದ್ಯಾವುದೋ ಸಂದರ್ಭದಲ್ಲಿ ಎಷ್ಟೋ ಬ್ಯೂಟಿಫುಲ್ ವಿಚಾರಗಳು ಬರ್ತಾ ಹೋಗ್ತವೆ. ಅಲ್ಲಿ ಒಂದು ಮಾತು ಸೇರಿಸಿಬಿಡ್ತೇನೆ ಸರ್, ಅದು ನೀವು ಹೇಳಿದ್ದಕ್ಕೆ ಪೂರಕವಾಗಿ. ಈ ಸಂವಾದಗಳು ತುಂಬ ಚೆನ್ನಾಗಿವೆ, ಪ್ರತಿ ಮಾತು ಕೂಡ ಎರಡೂ ಕಡೆಯರದ್ದು. ಯುಧಿಷ್ಠಿರ ಮಾತಾಡೋದು, ಅವನಿಗೆ ಇವರು ಉತ್ತರಗಳು ಕೊಡ್ತಾ ಹೋಗೋದಿದೆಯಲ್ಲ, ಬದುಕಿಗೆ ಬೇಕಾದ ತುಂಬ ಅಂಶಗಳಿವೆ. ಅದೆಲ್ಲವನ್ನೂ ಹೇಳಿಲ್ಲ, ಕೆಲವನ್ನು ಮಾತ್ರ ಆಯ್ಕೆ ಮಾಡಿ ಹೇಳಿರೋದು. ಪ್ರಾಯಶಃ ಒಟ್ಟು ಸಂವಾದದಲ್ಲಿ ನಾನು ಒಂದು ಪ್ರತಿಶತ 5% ಹೇಳಿರ್ಬೋದು ಅಷ್ಟೇ. 95% ಇದೆ. ಅದನ್ನು ಓದಿ ವಿಮರ್ಶಿಸಿಕೊಂಡ್ರೆ ಭಾಳ ಚೆನ್ನಾಗಿದೆ. ಎಸ್, ಬಟ್ ಆ 5% ಕೂಡ ಅದರ ಜಿಸ್ಟನ್ನು ಗ್ರಹಿಸಿ ಸರ್ ಹೇಳಿರ್ತಾರೆ ಒಟ್ಟಾರೆಯಾಗಿ ಅದರಲ್ಲಿ ಏನಿದೆ ಅನ್ನೋದನ್ನು. ಬಟ್ ಆದರೂ ಕೂಡ ನಿಮಗೆ ಅದನ್ನು ಸಂಪೂರ್ಣ ಓದಬೇಕು ಅಂದರೆ ಖಂಡಿತ ಅದನ್ನು ಓದಬಹುದು ಅಂತ ಹೇಳ್ತಾ, ಒಂದು ದಿನ ನಾವು ಮಹಾಭಾರತದ ಪುಸ್ತಕಗಳ ಬಗ್ಗೆನೇ ಮಾತಾಡ್ತೀವಿ. ಆ ಟೈಮಲ್ಲಿ ಯಾವೆಲ್ಲ ಪುಸ್ತಕಗಳು ಓದ್ಬೋದು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ಅಂತ ಹೇಳ್ತಾ, ಇವತ್ತಿನ ಈ ಸಂಚಿಕೆನ ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದಿರಿ. ಈಗ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಮತ್ತು ನೀವು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೂಡ ತಿಳಿಸಿ. ನೋಡ್ತಾರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರಿ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.